ವೀಕ್ಷಕರೇ, ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥ ಧರ್ಮಸ್ಥಳದ ನೂರಾರು ಶವಗಳ ಊತಿದ್ದೇನೆ ಎಂಬ ಹೇಳಿಕೆಯನ್ನು ಕೊಟ್ಟು SIT ಮುಂದೆ ಜಾಗಗಳನ್ನು ಗುರುತು ಮಾಡಿದ್ದಂತಹ ಈಗ ಮುಸ್ಕುಧಾರಿ ಭೀಮಾ ಈಗ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನು ನಿನ್ನೆ ಕೊಟ್ಟಿದ್ದು ಅನೇಕ ಸ್ಫೋಟಕ ಮಾಹಿತಿಗಳನ್ನು ಹೊರಹಾಕಿದ್ದಾನೆ. ಇದೇ ಸಂದರ್ಭದಲ್ಲಿ ಏನು SIT ತನಿಖೆ ಬಹುತೇಕ ಒಂದು ಮುಕ್ತಾಯದ ಹಂತಕ್ಕೆ ಬಂದಿದ್ದು, ಈ ಅನಾಮಿಕ ಹೇಳಿರೋದೇ ಸುಳ್ಳ, ನಿಜಕ್ಕೂ ಕೂಡ ಈತ ಈ ಒಂದು ಕೇಸನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ನ ಅನ್ನೋ ಅನುಮಾನಗಳು ಹುಟ್ಕೊಂಡಿದ್ದಾವೆ. ಇನ್ನೊಂದು ಕಡೆ ರಾಜ್ಯದ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಸಹ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದು, ಯಾರೋ ಒಬ್ಬ ಅನಾಮಿಕ ಹೇಳಿದ ಅನ್ನೋ ಕಾರಣಕ್ಕೆ ಇಡೀ ರಾಜ್ಯದ ಕೋಟ್ಯಾಂತರ ಜನರ ಭಕ್ತಿ ಹಾಗೂ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಮೇಲೆ ತೀರಾ ಅವಮಾನಕರ ರೀತಿಯಲ್ಲಿ ನೀವು ತನಿಖೆಯನ್ನು ಮಾಡಿದ್ರಿ. ನಿಜಕ್ಕೂ ಕೂಡ ಇದು ಸಹಿಸಲು ಅಸಾಧ್ಯ ಅನ್ನುವ ಒಂದು ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿನ್ನೆ ರಾಷ್ಟ್ರೀಯ ಮಾಧ್ಯಮವಾಗಿರ್ತಕ್ಕಂಥ ಇಂಡಿಯಾ ಟುಡೇಗೆ ಈ ಅನಾಮಿಕ ಮುಸುಕುಧಾರಿ ಭೀಮಾ ಅಂತಕ್ಕಂಥ ವ್ಯಕ್ತಿ ಒಂದು ಸ್ಫೋಟಕ ಸಂದರ್ಶನವನ್ನು ಕೊಟ್ಟಿದ್ದು ಸಾಕಷ್ಟು ವಿಚಾರಗಳನ್ನು ಹೊರಹಾಕಿದ್ದಾನೆ. ಈ ಒಂದು ಧರ್ಮಸ್ಥಳದಲ್ಲಿ ತಾನು ಎಲ್ಲೆಲ್ಲೆಲ್ಲ ಒಂದು ಎಣಗಳನ್ನು ಊತಿದ್ದೆ, ಆ ಎಣಗಳನ್ನು ಊಳೋದಿಕ್ಕೆ ಯಾರು ನನಗೆ ನಿರ್ದೇಶನವನ್ನು ಕೊಡ್ತಿದ್ರು, ನಾನು ಒಬ್ಬನೇ ಎಣವನ್ನು ಊತಿದ್ನೋ ಅಥವಾ ನನ್ನ ಜೊತೆಗೆ ಇನ್ನಷ್ಟು ಜನರಿದ್ರೋ, ಈಗ ಆ ಎಣಗಳು ಯಾಕೆ ಅಸ್ಥಿ ಪಂಜರಗಳು ಯಾಕೆ ಸಿಗ್ತಿಲ್ಲ, ಈ ರೀತಿಯ ಅನೇಕ ಒಂದು ಮಾಹಿತಿಗಳನ್ನು ತಮ್ಮ ಸಂದರ್ಶನದಲ್ಲಿ ಇಂಡಿಯಾ ಟುಡೇ ವರದಿಗಾರನೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ಇದೀಗ ಪ್ರಕರಣಕ್ಕೆ ಒಂದು ರೀತಿಯ ಹೊಸ ತಿರುವನ್ನು ಈ ಅನಾಮಿಕ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಧರ್ಮಸ್ಥಳದ ಅನಾಥ ಶವಗಳ ಒಂದು ಉಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಸುಕುಧಾರಿ ಭೀಮಾ ತಮ್ಮ ಸಂದರ್ಶನದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಅನೇಕ ವರ್ಷಗಳಿಂದ ಈ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ವು. ಧರ್ಮಸ್ಥಳದಲ್ಲಿ ಸಾಕಷ್ಟು ಅತ್ಯಾಚಾರಗಳು ನಡೆದಿದ್ದಾವೆ, ಕೊಲೆಗಳು ನಡೆದಿದ್ದಾವೆ. ಆ ಒಂದು ಹೆಣಗಳನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಎಲ್ಲೆಲ್ಲೋ ಕಾಡುಗಳಲ್ಲಿ, ನದಿ ಪಕ್ಕದಲ್ಲೆಲ್ಲ ಉಳ್ಳಾಗಿದೆ ಅನ್ನುವ ಆರೋಪಗಳನ್ನ ಅನೇಕ ಧರ್ಮಸ್ಥಳ ವಿರೋಧಿ ಜನ ಹೇಳ್ತಾ ಬರ್ತಿದ್ರು. ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನು ಕೊಟ್ಟಿದ್ದಂಥವನು ಒಬ್ಬ ಮುಸುಕನ್ನು ಹಾಕ್ಕೊಂಡು ಬಂದಿದ್ದಂತಹ ಭೀಮಾ ಎಂದ ಹೆಸರೇನು ಕೊಟ್ಟರು ಆ ಭೀಮಾ ಅಂತಕ್ಕಂಥವನು. ಇದ್ದಕ್ಕಿದ್ದಂಗೆ ಭೀಮಾ ಪ್ರತ್ಯಕ್ಷ ಆಗ್ತಾನೆ, ಪೊಲೀಸ್ ಮುಂದೆ ಶರಣಾಗ್ತಾನೆ. ಅದ್ರ ಮೂಲಕ ನ್ಯಾಯಾಲಯದ ಮುಂದೆ ಶರಣಾಗಿ 164 ಹೇಳಿಕೆಯನ್ನು ಕೂಡ ಈ ಭೀಮಾ ಕೊಡ್ತಾನೆ. ನಾನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಊತಿದ್ದೇನೆ, ಆ ಜಾಗಗಳನ್ನು ನಾನು ತೋರಿಸ್ತೀನಿ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸರ್ಕಾರ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SITಯನ್ನು ರಚನೆ ಮಾಡುತ್ತೆ. ಅದಾದ ನಂತರ ಪ್ರಥಮ ಬಾರಿಗೆ ಭೀಮಾ 13 ಸ್ಥಳಗಳನ್ನು ಗುರುತು ಮಾಡ್ತಾನೆ. ಈ 13 ಸ್ಥಳಗಳಲ್ಲಿ ನಾನು 100ಕ್ಕೂ ಹೆಚ್ಚು ಶವಗಳನ್ನು ಊತಿದ್ದೇನೆ ಅನ್ನುವ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅದಾದ ನಂತರ ಅಸ್ಥಿ ಪಂಜರಗಳನ್ನು ಬಗೀತಕ್ಕಂಥ ಕಾರ್ಯ ನಡೆಯುತ್ತೆ. ಇಲ್ಲಿವರೆಗೂ ಆ ಉತ್ಖನನ ಕಾರ್ಯದಲ್ಲಿ ಯಾವುದೇ ಒಂದು ಕುರುಹುಗಳು ಸಿಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಭೀಮಾ ಕಟ್ಟುಕತೆಯನ್ನು ಹೇಳಿ ನಾನು ಅನುಮಾನಗಳನ್ನು ಉಟ್ಕೊಂಡಿದ್ದೆ. ಇದೇ ಸಂದರ್ಭದಲ್ಲಿ ಈ ಭೀಮಾ ಅಂತಕ್ಕಂಥ ಮುಸುಕುಧಾರಿ ಇಂಡಿಯಾ ಟುಡೇಗೆ ಒಂದು ಸಂದರ್ಶನವನ್ನು ನಿನ್ನೆ ಕೊಡ್ತಾನೆ. ಆ ಸಂದರ್ಶನದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಹೊರಹಾಕಿದ್ದಾನೆ. ಈ ಒಂದು ಸಂದರ್ಶನ ಸಂದರ್ಭದಲ್ಲಿ ಭೀಮಾ ಏನೆಲ್ಲ ಹೇಳಿದ್ದಾನೆ ಅನ್ನೋದನ್ನು ಒಂದ್ಸರಿ ನಾನು ಹೇಳ್ತೀನಿ ಸ್ನೇಹಿತರೆ. ಈ ಭೀಮಾನಿಗೆ ಆ ಸಂದರ್ಶಕರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನೀವು ಯಾರ ನಿರ್ದೇಶನದ ಮೇಲೆಗೆ ಈ ಒಂದು ಹೆಣಗಳನ್ನೆಲ್ಲ ಉಳ್ತಾ ಇದ್ರಿ, ಗ್ರಾಮ ಪಂಚಾಯತಿಯವರು ಏನಾದರೂ ನಿಮಗೆ ನಿರ್ದೇಶನವನ್ನು ಕೊಡ್ತಿದ್ರಾ ಅನ್ನುವ ಪ್ರಶ್ನೆಯನ್ನು ಆ ಸಂದರ್ಶಕ ಕೇಳ್ತಾನೆ. ಅದಕ್ಕೆ ಭೀಮಾ ಹೇಳ್ತಾನೆ, ನಮಗೆ ಒಂದು ಹೆಣ ಉಣಕ್ಕೂ ಕೂಡ ಆ ಧರ್ಮಸ್ಥಳದ ಗ್ರಾಮ ಪಂಚಾಯತಿಯವರು ಒಂದು ಸರಿ ನಮಗೆ ನಿರ್ದೇಶನವನ್ನು ಕೊಟ್ಟಿಲ್ಲ. ಅದರ ಬದಲಾಗಿ ದೇವಸ್ಥಾನದ ಒಂದು ಮುಖ್ಯಸ್ಥರಿಂದ ನಮಗೆ ಈ ಹೆಣಗಳನ್ನು ಉಳ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ನಿರ್ದೇಶನ ಬರ್ತಿತ್ತು. ಅವರ ನಿರ್ದೇಶನದಂತೆ ನಾವು ಕೆಲಸವನ್ನು ಮಾಡ್ತಿದ್ವಿ ಅನ್ನುವ ಮಾತನ್ನು ಭೀಮಾ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾನೆ. ಅದೇ ರೀತಿ ಹೆಣವನ್ನು ಎಲ್ಲೆಲ್ಲೆಲ್ಲ ಉಳಿದಿರಿ ಅನ್ನುವ ಪ್ರಶ್ನೆಯನ್ನು ಈ ಸಂದರ್ಶಕರು ಕೇಳ್ತಾರೆ. ಆಗ ಭೀಮಾ ಹೇಳ್ತಾನೆ, ಈ ಕಾಡಿನ ಮಧ್ಯೆ ಅಂದರೆ ಅರಣ್ಯ ಪ್ರದೇಶದಲ್ಲಿ, ಹಾಗೆ ನದಿ ಪಕ್ಕದಲ್ಲಿ, ರಸ್ತೆ ಪಕ್ಕದಲ್ಲಿ, ಈ ರೀತಿ ಅನೇಕ ಸ್ಥಳಗಳಲ್ಲಿ ನಾನು ಹೆಣವನ್ನು ಉಣಿದ್ದೀನಿ ಅನ್ನುವ ಮಾತನ್ನು ಹೇಳ್ತಾನೆ.
ಎಷ್ಟು ಜನ ತಂಡ ಅಂದರೆ ನೀವು ಒಬ್ಬರೇ ಹೆಣವನ್ನು ಉಳಿದಿರಾ ಅಥವಾ ನಿಮ್ಮ ಜೊತೆಗೆ ಯಾರಾದರೂ ಸಾಥ್ ಕೊಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಯನ್ನು ಕೇಳಿದಂತಹ ಪ್ರಶ್ನೆಗೆ ನನ್ನ ಜೊತೆಗೆ ನನ್ನನ್ನು ಹೊರತುಪಡಿಸಿ ಇನ್ನೂ 4 ಜನರ ತಂಡ ಇರ್ತಿತ್ತು. ನಾವು ಹೆಣಗಳನ್ನು ಉಳ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸ್ಥಳೀಯರು ನಾವು ಹೆಣ ಉಳ್ತಿರ್ತಕ್ಕಂಥದ್ದನ್ನು ನೋಡಿದ್ರು. ಆದರೆ ಯಾವ ಸ್ಥಳೀಯರು ಕೂಡ ಅಲ್ಲಿ ಬಂದು ಆ ಹೆಣ ಉಳ್ತಕ್ಕಂಥ ಜಾಗಕ್ಕೆ ಬಂದು ಮಧ್ಯಪ್ರವೇಶ ಮಾಡಲಿಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಕೂಡ ಈ ಭೀಮಾ ಕೊಟ್ಟಿದ್ದಾನೆ. ಇನ್ನು ಎಲ್ಲೆಲ್ಲೆಲ್ಲ ಅವಾಗ ನಾವು ಹೆಣವನ್ನು ಉಳ್ತಿದ್ದಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಸ್ಮಶಾನ ಇರಲಿಲ್ಲ. ಆ ಕಾರಣಕ್ಕೆ ಕಾಡಿನಲ್ಲಿ ರಸ್ತೆ ಪಕ್ಕ ಹಾಗೂ ನದಿ ದಂಡೆ ಹತ್ರ ನಾವು ಹೆಣವನ್ನು ಉಳ್ತಿದ್ವಿ ಅನ್ನುವ ಒಂದು ಹೇಳಿಕೆಯನ್ನು ಈ ಭೀಮಾ ಕೊಟ್ಟಿದ್ದಾನೆ. ಇನ್ನು ಬಾಹುಬಲಿ ಬೆಟ್ಟದಲ್ಲೂ ಕೂಡ ಒಬ್ಬ ಮಹಿಳೆಯ ಶವವನ್ನು ನಾನು ಊತಿದ್ದೀನಿ, ಆ ಜಾಗ ನಾನು ಗುರುತಿಸ್ತೀನಿ ಅನ್ನುವ ಹೇಳಿಕೆಯನ್ನು ಭೀಮಾ ಕೊಟ್ಟಿದ್ದ. ಆದರೆ ಆ ಬಾಹುಬಲಿ ಬೆಟ್ಟದಲ್ಲಿ ಯಾವುದೇ ಒಂದು ಮಹಿಳೆಯ ಕುರುವು, ಅಸ್ಥಿಪಂಜರದ ಕುರುವು ಸಿಕ್ಕಿಲ್ಲ ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸುಮಾರು 70 ಶವಗಳನ್ನು ನಾನು ಉಳಿದೀನಿ ಅನ್ನುವ ಹೇಳಿಕೆಯನ್ನು ನಿನ್ನೆ ಭೀಮಾ ಸಂದರ್ಶನದಲ್ಲಿ ಕೊಟ್ಟಿದ್ದಾನೆ. ಇನ್ನು ಪಾಯಿಂಟ್ ನಂಬರ್ 13ರಲ್ಲಿ ಭೀಮಾ ಅತ್ಯಂತ ಕಾನ್ಫಿಡೆಂಟ್ ಆಗಿದ್ದು ಇದೇ ಪಾಯಿಂಟ್ ನಂಬರ್ 13. ಏನು 13 ಜಾಗಗಳನ್ನು ಭೀಮಾ ಮೊದಲು ಗುರುತಿಸಿದ್ದ. ಆ 13 ಜಾಗಗಳ ಪೈಕಿ ಅತ್ಯಂತ ಹೆಚ್ಚು ಕಾನ್ಫಿಡೆಂಟ್ ಆಗಿದ್ದು ಈ ಭೀಮಾ ಈ 13ನೇ ಸ್ಥಳದ ಮೇಲೆ. ಈ ಪಾಯಿಂಟ್ ನಂಬರ್ 13ರಲ್ಲಿ 70ರಿಂದ 80 ಶವಗಳನ್ನು ನಾನು ಊತಿದ್ದೀನಿ ಎನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಭೀಮಾ ಕೊಟ್ಟಿದ್ದಾನೆ. ಇನ್ನು ಈ ಹೆಣಗಳನ್ನು ನಾನು 100 ಹೆಣಗಳನ್ನು ಇಲ್ಲಿ ಊತಿರೋ ಸತ್ಯ. ಈ ಹೆಣಗಳ ಸಾವಿಗೆ ನಿಖರವಾದ ಕಾರಣವನ್ನು ನಾನು ಕೊಡಲ್ಲ. ಕೆಲವೊಂದು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾಗಿರ್ಬೋದು, ಇನ್ನೊಂದು ಬಲವಂತವಾಗಿ ಅಂದರೆ ಬಲಪ್ರಯೋಗದ ಮೂಲಕ ಸಾವುಗಳಾಗಿರ್ಬೋದು. ಆದರೆ ಇದಕ್ಕೆ ನಿಖರವಾದ ಒಂದು ನಾನು ಕಾರಣವನ್ನು ಕೊಡೋದಕ್ಕೆ ಸಾಧ್ಯವಲ್ಲ, ಯಾಕಂದರೆ ನಾನು ಡಾಕ್ಟರ್ ಅಲ್ಲ. ಇದಕ್ಕೆ ನಿಖರವಾದ ಕಾರಣನ ವೈದ್ಯರೇ ಕೊಡಬೇಕಾಗುತ್ತೆ ಅನ್ನುವ ಹೇಳಿಕೆಯನ್ನು ಕೂಡ ಈ ಭೀಮಾ ಕೊಟ್ಟಿದ್ದಾನೆ. ಕೆಲವೊಂದು ಹೆಣಗಳ ಮೇಲೆ ನಾವು ನೋಡಿದಂಥ ಸಂದರ್ಭದಲ್ಲಿ ಹಿಂಸೆ ಆಗಿರೋದು ಗೊತ್ತಾಗುತ್ತೆ, ಇನ್ನೊಂದು ಕಡೆ ಲೈಂಗಿಕ ದೌರ್ಜನ್ಯ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ಒಂದು ಅಂಶವನ್ನು ಇಟ್ಕೊಂಡು ನಾನು ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವ ಆರೋಪವನ್ನು ಮಾಡಿದ್ದೆ ಅನ್ನುವ ಮಾತು ಈ ಭೀಮಾ ಹೇಳಿದ್ದಾನೆ. ಇನ್ನು ಯಾವ್ಯಾವ ವಯಸ್ಸಿನ ಶವಗಳನ್ನು ನೀವು ಊತಿದ್ದೀರಿ ಅನ್ನುವ ಪ್ರಶ್ನೆಗೆ ಮಕ್ಕಳಿಂದ ವೃದ್ಧರವರೆಗೂ ಕೂಡ ನಾನು ಶವಗಳನ್ನು ಊತಿದ್ದೀನಿ. ಇಂಥ ವಯಸ್ಸು ಅನ್ನೋದೇನು ಇರಲಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಕೂಡ ಶವವನ್ನು ನಾವು ಊತಿದ್ದೀವಿ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ನಾನು ಊತಿರ್ತಕ್ಕಂಥ 100 ಶವಗಳಲ್ಲಿ 90% ಶವಗಳು ಮಹಿಳೆಯರದ್ದೇ ಆಗಿತ್ತು ಅನ್ನೋದ ಇನ್ನೊಂದು ಸ್ಫೋಟಕ ಹೇಳಿಕೆಯನ್ನು ಈ ಭೀಮಾ ಕೊಟ್ಟಿದ್ದಾರೆ. ಅಂದರೆ ನಾನು ಊತಿರ್ತಕ್ಕಂಥ 100 ಶವವನ್ನು ಊತ್ರೆ ಅದರಲ್ಲಿ 90 ಶವಗಳು ಮಹಿಳೆಯರದ್ದೇ ಆಗಿರ್ತಿತ್ತು ಅನ್ನುವ ಒಂದು ಹೇಳಿಕೆಯನ್ನು ಈ ಭೀಮಾ ಕೊಟ್ಟಿದ್ದಾನೆ. ಹಾಗಾದರೆ ನೀವು ಸಾಕಷ್ಟು ಸ್ಥಳಗಳನ್ನು ಗುರುತಿಸಿದ್ರಿ. ಈ ಸ್ಥಳಗಳಲ್ಲಿ ಯಾಕೆ ಯಾವುದೇ ಒಂದು ಕುರುಹುಗಳು, ಅಸ್ಥಿಪಂಜರದ ಕುರುಹುಗಳು ಸಿಕ್ಕಿಲ್ಲ ಅನ್ನುವ ಪ್ರಶ್ನೆಗೆ ಈಗ ಭೂಮಿಯ ಸವೆತ ಆಗಿರ್ಬೋದು, ಅರಣ್ಯ ಒಂದು ದಟ್ಟವಾಗಿ ಈಗ ಬೆಳೆದಿದೆ. ಇನ್ನೊಂದು ಕಡೆ ನಿರ್ಮಾಣ ಕಾರ್ಯಗಳನ್ನು ಏನು ಈ ಬಿಲ್ಡಿಂಗ್ಗಳನ್ನು ನಿರ್ಮಿಸ್ತಕ್ಕಂಥ ಕಾರ್ಯಗಳು, ರಸ್ತೆಯನ್ನು ನಿರ್ಮಿಸಿರೋ ಕಾರಣಕ್ಕೆ, JCB ಅಲ್ಲೆಲ್ಲ ಕೆಲಸ ಮಾಡಿರೋ ಕಾರಣಕ್ಕೆ ನಾನು ಕೆಲವೊಂದು ಸ್ಥಳಗಳನ್ನು ಗುರುತಿಸೋದಕ್ಕೆ ಸಾಧ್ಯವಾಗಿಲ್ಲ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಈ ಭೀಮಾ ಕೊಟ್ಟಿದ್ದಾನೆ. ಮೊದಲು ನಾನು 20 ವರ್ಷದ ಹಿಂದೆ ಏನು ಶವಗಳನ್ನು ಉಳ್ತಿದ್ದಂಥ ಸಂದರ್ಭದಲ್ಲಿ ಕಾಡು ಸಣ್ಣದಾಗಿತ್ತು. ಈಗ ದೊಡ್ಡ ಮಟ್ಟದಲ್ಲಿ ಅಂದರೆ ದಟ್ಟವಾಗಿ ಕಾಡು ಬೆಳೆದಿದೆ. ಆ ಕಾರಣಕ್ಕೆ ಕೆಲವೊಂದು ಸ್ಥಳಗಳನ್ನು ಸರಿಯಾಗಿ ಗುರುತಿಸೋದಕ್ಕೆ ನನಗೆ ಸಾಧ್ಯವಾಗಿಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಇನ್ನು ನೀವು ಇಷ್ಟೊಂದು ಆಪಾದನೆಯನ್ನು ಮಾಡಿದ್ರಿ, ನಾನು 100 ಶವಗಳನ್ನು ಊತಿದ್ದೀನಿ ಅನ್ನುವ ಒಂದು ಮಾತನ್ನು ಹೇಳಿದ್ರಿ. ಆದರೆ ಜನಗಳು ಭೀಮಾ ಹೇಳ್ತಿರೋದೆಲ್ಲ ಸುಳ್ಳು ಎನ್ನುವ ಮಾತನ್ನು ಆಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ಈ ಸಂದರ್ಶಕರು ಕೇಳ್ತಾರೆ. ಜನ ಏನು ಬೇಕಾದರೂ ಮಾತಾಡಲಿ, ಆದರೆ ನಾನು ಶವವನ್ನು ಊತಿರೋದಂತೂ ಸತ್ಯ. ನನ್ನ ಜೊತೆಗೆ ನನ್ನ ಶವ ಉಳೋದಕ್ಕೆ ಸಹಕಾರ ಕೊಡ್ತಿದ್ದಂಥ 4 ಜನರನ್ನು ಕರೆಸಿ SIT ತಂಡ ಮತ್ತೊಮ್ಮೆ ತನಿಖೆ ಮಾಡಲಿ, ಮತ್ತೊಮ್ಮೆ ಅವರನ್ನು ಇಟ್ಕೊಂಡು ಜಾಗಗಳನ್ನು ಗುರುತಿಸಿ ಉತ್ಖನನ ಮಾಡಲಿ. ಆಗ ನಿಜಕ್ಕೂ ಕೂಡ ನಾವು ಊತಿರ್ತಕ್ಕಂಥ ಶವಗಳು ಸಿಗ್ತವೆ ಅನ್ನುವ ಮಾತನ್ನು ಕೂಡ ಈ ಭೀಮಾ ಹೇಳಿದ್ದಾನೆ. ಇನ್ನೊಂದು ಮುಂದುವರೆದಂತಹ ಸಂದರ್ಶನದಲ್ಲಿ ಈ ಭೀಮಾ ಹೇಳ್ತಾನೆ, SITಯನ್ನು ನಾನು ನಂಬ್ತೀನಿ, ಆದರೆ SIT ಅವರು ನನ್ನನ್ನು ನಂಬ್ತಾ ಇಲ್ಲ, ನಾನು ಹೇಳ್ತಕ್ಕಂಥ ಮಾತನ್ನು SIT ಅವರು ಕೇಳ್ತಾ ಇಲ್ಲ ಅನ್ನುವ ಆರೋಪವನ್ನು ಕೂಡ ಈ ಭೀಮಾ ಮಾಡಿದ್ದಾನೆ. ಅದೇ ರೀತಿ ನನ್ನ ಜೊತೆಗಿದ್ದಂಥವರು ಏನು ನನ್ನ ಜೊತೆಗೆ ಇನ್ನೂ 4 ಜನ ಇದ್ದರು ಅಂತ ಹೇಳಿದ್ದೆ, ಅವರನ್ನು ಕರೆದು ಕೂಡ ಈ SIT ಅವರು ತನಿಖೆ ಮಾಡಲಿ, ಆಗ ನಿಜಕ್ಕೂ ಕೂಡ ಸತ್ಯ ಹೊರಗೆ ಬರುತ್ತೆ ಅನ್ನುವ ಮಾತನ್ನು ಕೂಡ ಈ ಭೀಮಾ ಹೇಳಿದ್ದಾನೆ. ಅದೇ ರೀತಿ 2012ರಲ್ಲಿ ಸೌಜನ್ಯನ ಸಾವಿನ ವಿಚಾರ ಕೂಡ ನನಗೆ ಗೊತ್ತಿತ್ತು. ಅವತ್ತು ರಾತ್ರಿ ದೇವಾಲಯದ ಮುಖ್ಯಸ್ಥರು ನನಗೆ ಕರೆಯನ್ನು ಮಾಡಿ ಈ ರೀತಿ ಒಂದು ಶವ ಇದೆ, ಅದನ್ನು ನೋಡಬೇಕು ಅನ್ನುವ ಒಂದು ನಿರ್ದೇಶನವನ್ನು ಕೊಟ್ಟಿದ್ದರು. ಆದರೆ
ಆ ದಿನ ನಾನು ರಜದಲ್ಲಿದ್ದೆ. ಆ ರಜದಲ್ಲಿದ್ದೆ ಅಂತ ಹೇಳಿದಂತಹ ಮಾತನ್ನು ಕೇಳಿದಂತಹ ದೇವಸ್ಥಾನದ ಮುಖ್ಯಸ್ಥರು ನನ್ನ ಮೇಲೆ ರೇಗಾಡಿದ್ರು ಅನ್ನುವ ಮಾತನ್ನು ಹೇಳಿ, ನೆಕ್ಸ್ಟ್ ದಿನ ನಾನು ಧರ್ಮಸ್ಥಳಕ್ಕೆ ವಾಪಸ್ ಬರ್ತೀನಿ, ಆವಾಗ ಆ ಶವವನ್ನು ಕೂಡ ನಾನು ನೋಡಿದ್ದೆ ಅನ್ನುವ ಒಂದು ಮಾತನ್ನು ಕೂಡ ಈ ಭೀಮ ಹೇಳಿದ್ದೇನೆ. ಈ ರೀತಿ ಭೀಮ, ನೀವು ಧರ್ಮಸ್ಥಳದ ವಿರುದ್ಧ ಪಿತೂರಿಯನ್ನ ಮಾಡ್ತಿದ್ದೀರಾ, ಧರ್ಮಸ್ಥಳದ ಮೇಲೆ ಜನರಿಗೆ ಇರ್ತಕ್ಕಂಥ ನಂಬಿಕೆಯನ್ನ ಕಳಿತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀರಾ ಅನ್ನುವ ಪ್ರಶ್ನೆಯನ್ನ ಸಂದರ್ಶಕರು ಕೇಳ್ತಾರೆ. ನನಗೆ ಧರ್ಮಸ್ಥಳದ ಮೇಲೆ ಯಾವುದೇ ಒಂದು ರೀತಿಯ ಇದಿಲ್ಲ, ಏನು ಕೆಟ್ಟ ಭಾವನೆ ಇಲ್ಲ. ನನಗೆ ನಾ ಶವಗಳನ್ನು ಹೂಳಿದ್ದಂತಹ ಒಂದು ಗಿಲ್ಟ್ ಕಾಡ್ತಾ ಇತ್ತು. ಆ ಕಾರಣಕ್ಕೆ ಪದೇ ಪದೇ ನಾ ಶವಗಳು ಹೂಳಿದ್ದಂತಹ ಒಂದು ವಿಚಾರ ನನ್ನ ಕನಸಿಗೆ ಬರ್ತಾ ಇತ್ತು. ಆ ಕಾರಣಕ್ಕೆ ಆ ಶವಗಳನ್ನು ಮೇಲೆತ್ತಿ ಅವಕ್ಕೆ ಅಂತಿಮ ವಿಧಿವಿಧಾನವನ್ನು ಮಾಡೋದ್ರ ಮೂಲಕ ಆ ಶವಗಳಿಗೆ ಒಂದು ರೀತಿಯ ನೆಮ್ಮದಿಯನ್ನು ಕೊಡಬೇಕು ಅನ್ನೋದಷ್ಟೇ ನನ್ನ ಗುರಿ. ನಾನು ಕೂಡ ಹಿಂದೂ ಸಮಾಜಕ್ಕೆ ಸೇರಿದವನು, ಅದರಲ್ಲೂ ಕೂಡ ದಲಿತ ವರ್ಗಕ್ಕೆ ಸೇರಿದವನು. ನನಗೆ ಧರ್ಮಸ್ಥಳದ ಮೇಲೆ ಯಾವುದೇ ಒಂದು ದ್ವೇಷ ಇಲ್ಲ ಅನ್ನುವ ಹೇಳಿಕೆಯನ್ನು ಕೂಡ ಈ ಭೀಮ ಕೊಡೋದ್ರ ಮೂಲಕ ನಾನು ಗುರುತಿಸಿದಂತಹ ಜಾಗದಲ್ಲಿ ಇನ್ನಷ್ಟು ಆಳ ಮತ್ತು ಅಗಲಕ್ಕೆ ಬಗೆದರೆ ನಿಜಕ್ಕೂ ಕೂಡ ಅಲ್ಲಿ ಒಂದು ಶವಗಳ ಅಸ್ಥಿಪಂಜರ ಸಿಗ್ತವೆ ಅನ್ನುವ ಹೇಳಿಕೆಯನ್ನು ಕೂಡ ಈಗಲೂ ಈ ಭೀಮ ಕೊಡ್ತಾ ಇದ್ದಾನೆ. ಈ ಮೂಲಕ ಬಹುತೇಕ SIT ತನಿಖೆ ಕೊನೆಯ ಹಂತದಲ್ಲಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಭೀಮ ಇನ್ನೂ ಕೂಡ ತನ್ನ ಹೇಳಿಕೆಗೆ ಬದ್ಧವಾಗಿದ್ದು ಸರ್ಕಾರ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಅಚ್ಚರಿ ಕೂಡ ಕಾಡ್ತಾ ಇದೆ. ಒಂದ್ ಕಡೆ SIT ತನಿಖೆಯನ್ನು ಸ್ಟಾಪ್ ಮಾಡಬೇಕು ಅನ್ನುವ ಒತ್ತಡ ಸರ್ಕಾರದ ಮೇಲೆ ಬರ್ತಾ ಇದೆ. ಭೀಮ ತೋರಿಸಿದಂತ ಅಷ್ಟೂ ಜಾಗದಲ್ಲೂ ಒಂದು ಕಳೆಬರಹದ ಗುರುತುಗಳು ಸಿಗದೆ ಹೋಗಿರೋದು ಇದೀಗ ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ತಿರುವನ್ನ ಕೊಟ್ಟಿದ್ದು, SIT ತನಿಖೆ ಇವತ್ತಿಗೆ ಕೊನೆಗೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಭೀಮ ತನ್ನ ಸಂದರ್ಶನದಲ್ಲಿ ಹೇಳಿರ್ತಕ್ಕಂಥ ಮಾತುಗಳೆಲ್ಲ ಸತ್ಯವಾ? ನಿಜಕ್ಕೂ ಕೂಡ ಅವನು ಹೇಳ್ದಂಗೆ ಉಳಿದಿರ್ತಕ್ಕಂಥ ಆ ಶವ ಉಳೋ ಕೆಲಸಗಾರನ್ನ ಕರೆಸಿ ಜಾಗಗಳನ್ನು ಗುರುತು ಮಾಡಿ ಉತ್ಖನನ ಮಾಡಿದರೆ ಇನ್ನಷ್ಟು ಅಸ್ಥಿಪಂಜರಗಳು ಸಿಗೋ ಸಾಧ್ಯತೆಗಳಿದಾವೆ. ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.